ಸೋಮವಾರ ಆಗಿರೋದ್ರಿಂದ ಕಡಿಮೆ ಇರ್ತಾರೆ ಅಂತ ಬಂದು, ಬಟ್ ಇವತ್ತು ಕೂಡ ಜನ ಇದ್ದಾರೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ, ಇವಾಗ ಚಾಮುಂಡಿ ಬೆಟ್ಟನ ಇಳ್ದಾಯ್ತು ನೋಡಿ, ಇಲ್ಲೇ ಪಕ್ಕದಲ್ಲಿ ರೋಡೋದು. ಚಾಮುಂಡಿ ಬೆಟ್ಟನ ಇಳ್ದಾಯ್ತು. ಇವಾಗ ನಾವು ಊಟಿ ರೋಡ್ನ ತಗೋಬೇಕು ಹಿಮವದ ಗೋಪಾಲ ಸ್ವಾಮಿಗೆ ಹೋಗೋಕೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಟೋಗೋಣ ಅಂತ ಪೆಟ್ರೋಲ್ ರಿಸರ್ವ್ ಬಿದ್ದಿದೆ. ಎಲ್ಲ ಫೋನ್ ಪೇ ಆಯ್ತಾ? ಈ ರೂಟ್ಗಳೇ ಅರ್ಧ ಕನ್ಫ್ಯೂಸ್ ಆಗೋಯ್ತು ಕಣಪ್ಪ ಒಂದೊಂದ್ಸಲಿ. ಇಲ್ಲಿಂದ ನಮ್ಗೆ ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ 62 ಕಿಲೋಮೀಟರ್ ಆಗ್ತದೆ. ಎಲ್ಲೆಲ್ಲೋ ಏನೇನೋ ತೋರಿಸ್ತಾ ಇದೆ, ಮಾಡೋದ ಬನ್ನಿ. ಸ್ನೇಹಿತರೆ, ಇವಾಗ ಯಾವುದೋ ಅಂತೂ ಇಂತೂ ಹಳ್ಳಿಗಳೆಲ್ಲ ಸುತ್ತಾಡ್ಕೊಂಡು ಒಂದು ಹೈವೇಗೆ ಬಂದಿದ್ದೀವಿ. ಇಲ್ಲಿಂದ ನಾವು ನ್ಯಾಷನಲ್ ಹೈವೇ 150A ಕನೆಕ್ಟ್ ಆಗ್ತೀವಿ. ನೋಡ್ರಪ್ಪ, ಇವಾಗ ಇಲ್ಲಿಂದ ಗುಂಡ್ಲುಪೇಟೆವರೆಗೂ ಸ್ಟ್ರೈಟ್ ರೋಡು, ಎಲ್ಲೋ ತಿರುಕೊಳ್ಳಂಗಿಲ್ಲ, ಮಾಡಂಗಿಲ್ಲ. ಇದು ಮಾಮೂಲಿ ಊಟಿ, ಬಂಡೀಪುರ ಹಾಗೆಲ್ಲ ಹೋಗ್ತಾ ಇರುತ್ತೆ ರೋಡು. ಕಳಲೆ ಅನ್ನೋ ಗ್ರಾಮದಲ್ಲಿ ಇದ್ದೀವಿ. ಈ ಹೈವೇ ಬಂದ್ಬಿಟ್ಟು 766 ಬರ್ತದೆ, ನ್ಯಾಷನಲ್ ಹೈವೇ 766. ಇವಾಗ ಮುಂದೆ ಎಲ್ಲಾದ್ರೂ ಒಂದು ಟೀ ಸ್ಟಾಪ್ ಹಾಕ್ಬೇಕು. ಬೆಳಗ್ಗೆಯಿಂದ ಟೀನೇ ಕುಡ್ದಿಲ್ಲ. ಟ್ರಾವೆಲ್ ಮಾಡ್ಬೇಕಾದ್ರೆ ಟೀ ಕುಡಿದೇ ಹೋದ್ರೆ ಅದು ಹವಾಮಾನ ಟ್ರಾವೆಲ್ಗೆ. ಸ್ನೇಹಿತರೆ, ಇವಾಗ ಟೀನ ಕುಡ್ಕೊಂಡು ಪಯಣವನ್ನ ಮುಂದುವರಿಸ್ತಾ ಇದೀವಿ. ಈ ಕಡೆ ಗುಂಡ್ಲುಪೇಟೆ ಸೈಡಲ್ಲ ಫುಲ್ಲು ಇದೇನೋ ಸೂರ್ಯಕಾಂತಿ ಹೂಗಳೇ ಜಾಸ್ತಿ ಬಿಡೋದು. ಉದ್ದಕ್ಕೂ ಅವಾಗ ಸಿಗ್ತಾನೆ ಇದೆ. ನಾವು ಇನ್ನು ಇದಕ್ಕೆ ತಿರುಗೋತೀವಿ, ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಕ್ಕೆ ತಿರುಗೋತೀವಿ. ಅಲ್ಲೊಂದು ಉದ್ದಕ್ಕೂ ಇದೆ, ಉದ್ದಕ್ಕೂ ಸೂರ್ಯಕಾಂತಿ ಗಿಡಗಳು. ಇದೇನು ಜಾಸ್ತಿ ನಾನು ನೋಡಿದಾಗ ಸೂರ್ಯಕಾಂತಿ ಮತ್ತೆ ಬಾಳೆ ಗಿಡಗಳೇ ಜಾಸ್ತಿ. ಈ ಗುಂಡ್ಲುಪೇಟೆ ತಾಲೂಕಿಗೆ, ಗುಂಡ್ಲುಪೇಟೆ ಊರ್ಗೆನೆ ಪುರಸಭೆ ಗುಂಡ್ಲುಪೇಟೆ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೋಡಿ ಗುಂಡ್ಲುಪೇಟೆಯಲ್ಲಿ ಇದು ಏನೋ ಟೇಪ್ ತಗೊಂಡು ಮೈಕ್ ಸ್ವಲ್ಪ ಅಂಟಿಸ್ಕೊಳ್ಳೋದಂತ ನಿಂತಿದೆ. ಮೈಕ್ನ ಸರಿಯಾಗಿ ಅಂಟಿಸ್ಕೊಳ್ಳೋದಂತ ಅಣ್ಣ ನೋಡಿ, ಸಿಂಗರ್ ಇಲ್ಲಿ ಮೈಕ್ ಇಟ್ಕೊಂಡು ಆಡ್ತವ್ರ. ಓಹೋ, ಇಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ನಾವು 9 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಗೋಪಾಲ ಸ್ವಾಮಿ ಬೆಟ್ಟ ಇನ್ನು 10 ಕಿಲೋಮೀಟ್ರು. ಓಹೋ, ಇಲ್ಲಿ ನೋಡಿ ಈ ತರ ಇರ್ತದೆ. ಇಲ್ಲಿ ಲೆಫ್ಟ್ ತಗೊಳ್ಬೇಕು ಈ ಸರ್ಕಲ್ ಅಲ್ಲಿ. ನೋಡಿ ಇಲ್ಲಿ ಏನು ಉದ್ದಕ್ಕೂ ಯಾವ ತರ ಕಾಣಿಸ್ತಾ ಇದೆ. ಅದ್ಭುತ ಅದ್ಭುತ ಮಾತ್ರ ಈ ಜಾಗ ಮಾತ್ರ ನಿಜವಾಗ್ಲು. ಇನ್ನೊಂದ್ ಸ್ವಲ್ಪ ಮೋಡ ಇದ್ರೆ ಬಿಸಿಲಿಲ್ದಲೆ ಇನ್ನೂ ಅದ್ಭುತವಾಗಿ ಕಾಣಿಸೋದು ಗುರು. ನಿಜವಾಗ್ಲು ಸುತ್ತ ಬೆಟ್ಟಗಳ ಸಾಲು, ಅದು ಹಚ್ಚ ಹಸಿರಿನ ಬೆಟ್ಟಗಳು. ನೋಡಿ ಇಲ್ಲಿ ಸೂರ್ಯಕಾಂತಿ ಗಿಡಗಳು, ಈ ಕಡೆನೂ ಇದೆ ಸೂರ್ಯಕಾಂತಿ ಗಿಡಗಳು, ಉದ್ದಕ್ಕೂ ಕಾಣಿಸುತ್ತೆ ಗುರು ಇಲ್ಲಿ. ಇನ್ನು ನಮ್ಗೆ ಇಲ್ಲಿಂದ 10 ಕಿಲೋಮೀಟರ್ ಆಗ್ತದೆ ಅದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಸಖತ್ ಟೂರಿಸ್ಟ್ಗಳು ಹೋಗ್ತಾ ಇದಾರೆ. ಅದರಲ್ಲೂ ಗುರು ನಮ್ಮಂತ ಸಿಂಗಲ್ಸ್ಗಳು ಬಂದ್ಬಿಟ್ರೆ ಹೊಟ್ಟೆ ಉರಿತದೆ. ಬರೀ ಹುಡುಗ ಕಪಲ್ಸ್ಗಳು ಲವರ್ಸ್ಗಳು ಅವರು ಇರ್ತಾರೆ. ಈ ಹೆಂಗ್ ಕಾಣಿಸ್ತದ ನೋಡುಗರು. ಸಸೋ ಇಲ್ಲಿ ವಿಡಿಯೋ ಮಾಡ್ಬೇಕಣ. ಹಿಂಗೋಗೋದು ಒಂದು ವಿಡಿಯೋ ಮಾಡು.
ಇಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ಗೀಟೋ ತಗೊಂಡು ಇವನ್ನ ಹೊರಟಿದ್ದೀವಿ. ಇನ್ನೊಂದು 7-8 ಕಿಲೋಮೀಟರ್ ಇರಬೇಕು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಆದ್ರೂ ನೋಡಿ ಯಾವ ಥರ ಪರಿಸರ ಇದೆ. ಮೋಡ ಕವರ್ ಆಗಿದ್ರಂತೂ ನಿಮಗೆ ಕೊಡ್ತಾ ಇದ್ದ ಫೀಲೇ ಬೇರೆ ಅದು. ಇವಾಗ ಕರೆಕ್ಟ್ ಟೈಮ್ ಆಗ್ತಾ ಇದೆ ನೋಡಿ. ನಿಮಗೆ ಬಸ್ ಫೆಸಿಲಿಟಿನೂ ಕೂಡ ಇದೆ ಗುರು. ಇದೊಂದು ಹೇಳೋದು ಮರ್ತ್ಬಿಟ್ಟಿದೆ, ನಿಮಗೆ ಬಸ್ ಫೆಸಿಲಿಟಿನೂ ಕೂಡ ಇರ್ತದೆ. ಅಲ್ಲಿ ಬೆಟ್ಟದಿಂದ ಕೆಳಗಡೆ ಬರೋ ಬಸ್ಗಳೇ ಬೇರೆ, ಇಲ್ಲಿ ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಬರೋ ಬಸ್ಗಳೇ ಬೇರೆ. ಸಪ್ರೇಟ್ ಬಸ್ಸು, ಎಲ್ಲ ಒಂದೇ ಅಲ್ಲ. ಓಹೋ ಜನಸಾಗರ. ಸೊ ಎಲ್ಲಿ ಮಾಡದ್ಲಾ? ಓಹೋ ಸೊ ಹೋಗಿ ನಿಂತ್ಕೊಳಪ್ಪ, ಹೋಗಿ ನಿಂತ್ಕೋ, ನಾನು ಬರ್ತೀನಿ. ಸೋಮವಾರ ಆಗಿರೋದ್ರಿಂದ ಕಡಿಮೆ ಇರ್ತಾರೆ ಅಂತ ಬಂದು, ಬಟ್ ಇವತ್ತು ಕೂಡ ಜನ ಇದ್ದಾರೆ. ಯಾವತ್ತಿದ್ರು ಜನ ರಸ್ತೆ ಇರ್ತಾರೆ ಕೂಡ, ಎಲ್ಲ ಟೂರಿಸ್ಟ್ ಪ್ಲೇಸ್. ಇವಾಗ ಇಲ್ಲಿ ನಾವು ಬಸ್ಗೆ ಟಿಕೆಟ್ನ ತಗೊಂಡು ನೆಕ್ಸ್ಟು ಅಲ್ಲಿ ಬಸ್ ಹತ್ಕೊಂಡು ಬೆಟ್ಟದ ಮೇಲ್ಗಡೆ ಹೋಗ್ಬೇಕು. ಪ್ರೈವೇಟ್ ಒಳಗೆ ಅಲೋ ಇಲ್ಲ. ಟೈಮ್ ಬಂದು 1 ಗಂಟೆ ಆಗಿದೆ. ಬಸ್ ಹತ್ತು ಕೂತ್ಕೊಂಡಿದ್ದೀವಿ ನೋಡಿ, ಫ್ರಂಟ್ ಸೀಟಾಗಿ ಕೂತ್ಕೊಂಡಿದ್ದೀವಿ. ನಮಗೆ ಒಳ್ಳೆ ವ್ಯೂ ತೋರಿಸೋದು ಅಂತ ಅಂದ್ಬಿಟ್ಟು ಬನ್ನಿ ಯಾವ ಥರ ವ್ಯೂ ಕಾಣಿಸುತ್ತೆ ನೋಡೋಣ. ಒಳಗೆ ಚೆನ್ನಾಗಿದೆ ಅವರು, ವಾತಾವರಣ ಫುಲ್ಲು ಕ್ಲೌಡ್ ಆಗ್ತಾ ಇದೆ. ನೋಡೋಣ ಯಾವ ಥರ ವ್ಯೂ ಬರ್ತದೆ ಅಂತ. ಪ್ರಾಣಿಗಳೆಲ್ಲ ಕಾಣಿಸುತ್ತೆ, ತೋರಿಸ್ತೀನಿ ಮತ್ತೆ. ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲ್ಗಡೆ ಕೂತಿದ್ದೀವಿ ಬಸ್ ಹತ್ಕೊಂಡು. ಸೊ ನೋಡ್ಬೋದು, ಫಾಗ್ ಅಂತೂ ಇಲ್ಲ, ಬಟ್ ಒಳ್ಳೆ ವ್ಯೂ ಕಾಣಿಸುತ್ತೆ. ಆನೆ ಲದ್ದಿ ನೋಡ್ರಪ್ಪ, ಬಂಡೀಪುರದಲ್ಲಿ ಆನೆಗಳು ಮಸ್ತ್ ಚೆನ್ನಾಗವೆ. ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರಕ್ಕೂ ಸಹ ಬರ್ತವೆ ಅವಾಗ. ಇಲ್ಲಿ ಅನ್ನದಾಸೋಹನೂ ಕೂಡ ನಡೀತಾ ಇದೆ. ನಾವು ಫಸ್ಟ್ ಟೈಮ್ ಬಂದಾಗ ಏನೋ ಇರ್ಲಿಲ್ಲಪ್ಪ. ಈ ಸಲಿಂದ ನಮ್ಗೆ ಸಿಕ್ಕಿರೋ ಏನೋ ಗೊತ್ತಿಲ್ಲ, ಬಟ್ ಈ ಸಲ ಇದೆ, ಸಿಕ್ಕಿದೆ. ಸ್ನೇಹಿತರೆ, ನಾವು ಬೆಳಗ್ಗೆ ಬಂದಾಗ ಫುಲ್ಲು ಬಿಸಿಲು ತರ ಇತ್ತು ವಾತಾವರಣ, ಬಟ್ ಇವಾಗ ನೋಡಿ ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ. ನಮಗೆ ಒಳ್ಳೆ ವ್ಯೂ ಕೂಡ ಸಿಕ್ತು, ಮತ್ತೆ ಒಳ್ಳೆ ಫಾಗು ಕೂಡ ಸಿಗ್ತಾ ಇದೆ. ಇವಾಗ ಇನ್ನು ಕವರ್ ಆಗ್ಬೇಕು. ಸ್ನೇಹಿತರೆ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಭೇಟಿ ಮುಗೀತು. ದೇವರ ದರ್ಶನನೂ ಆಯ್ತು, ಒಳ್ಳೆ ಫಾಗು ಸಿಕ್ತು, ಒಳ್ಳೆ ವ್ಯೂ ಕೂಡ ಸಿಕ್ತು. ಇವಾಗ ನಾವು ನಮ್ಮ ಪಯಣವನ್ನ ಮೈಸೂರು ಕಡೆಗೆ ಬೆಳೆಸ್ತಾ ಇದೀವಿ.
ಬಂಡೀಪುರಕ್ಕೆ ಹೋಗೋದು ಅನ್ಕೊಂಡು, ಬಟ್ ಅವಾಗಲೇ ಟೈಮ್ ಆಗಿ 4 ಗಂಟೆ ಆಗಿದೆ. ಟೈಮು 4 ಗಂಟೆ ಅಲ್ಲ, 3:40 ಆಗಿದೆ. ಸೊ ಆದ್ರಿಂದ ಮೈಸೂರು ಹೋಗಿ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಮೈಸೂರಿಗೆ ನಮ್ಮ ಪಯಣವನ್ನು ಬೆಳೆಸಿದ್ದೀವಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಊಟಿಗೆ ಹೋದಾಗ ಫುಲ್ಲು ಬಂಡೀಪುರ ಸ್ಟ್ರೆಚ್ನ ತೋರಿಸೋಣ. ಎಲ್ಲ ನೋಡಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಂದಾಗ ಈ ಥರ ವ್ಯೂನ ನೋಡೇ ಇರಲಿಲ್ಲ. ಫುಲ್ಲು ಫಾಗ್ ತುಂಬ್ಕೊಳೋದ್ರಿಂದ ಇವತ್ತು ಫಾಗು ಮೇಲ್ ಬಂತು ಲಾಸ್ಟಲ್ಲಿ ಹೊರಡ್ಬೇಕಾದ್ರೆ. ಸೊ ಅದಕ್ಕಿಂತ ಮುಂಚೆ ಒಳ್ಳೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ದೋ. ನೀವು ಕೂಡ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.